ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಬಿಗ್ ಶಾಕ್. ಪೋಕ್ಸೋ ಕೇಸ್ ದಾಖಲಾಗಿದೆ. ಪೋಕ್ಸೋ ಕೇಸ್ನಲ್ಲಿ ಬಿಎಸ್ವೈ ವಿರುದ್ಧ ಈಗ ವಾರೆಂಟ್ ರಹಿತ, ಜಾಮೀನು ರಹಿತ ವಾರೆಂಟ್ ಈಗ ಜಾರಿಯಾಗಿರೋದು. ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿದೆ ಕೋರ್ಟ್. ಯಾವುದೇ ಕ್ಷಣದಲ್ಲಾದರೂ ಯಡಿಯೂರಪ್ಪ ಬಂಧನ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲಾದರೂ ಅರೆಸ್ಟ್ ಆಗಬಹುದು. ಬಂಧನ ಭೀತಿಯಲ್ಲಿದ್ದಾರೆ ಬಿಎಸ್ ಯಡಿಯೂರಪ್ಪ. ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಯಡಿಯೂರಪ್ಪ ಬಂಧನಕ್ಕಾಗಿ ಪೊಲೀಸರು ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲಿದ್ದೀನಿ, ಬರ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಎಲ್ಲಿದ್ದಾರೆ ಗೊತ್ತಿಲ್ಲ. ಮತ್ತೆ ಜೈಲು ಸೇರ್ತಾರಾ ಬಿಎಸ್ ಯಡಿಯೂರಪ್ಪ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಶಿ, 3 ತಿಂಗಳ ಹಿಂದೆ ನಡೆದಿರುವಂತ ಪ್ರಕರಣ ಇದು, ದಾಖಲಾದಂತಹ ಪ್ರಕರಣ ಈಗ ಮರುಜೀವವನ್ನ ಪಡಿತಾ ಇದೆ. ಇದರ ಸುತ್ತ ಹಲವು ಅನುಮಾನಗಳು ಇದ್ರೂ ಕೂಡ ಈಗ ಅರೆಸ್ಟ್ ಆಗೋದು ಬಿಎಸ್ ಯಡಿಯೂರಪ್ಪ ಪಕ್ಕಾನ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಎಲ್ಲಿದ್ದಾರೆ ಅನ್ನುವಂತ ಡೀಟೇಲ್ಸ್ ಏನಾದರೂ ಲಭ್ಯ ಆಗಿದೆಯಾ? ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ? ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ 4 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ಮಾಜಿ ಮುಖ್ಯಮಂತ್ರಿ ಆದಂಥ ಬಿಎಸ್ ಯಡಿಯೂರಪ್ಪನವರು 2ನೇ ಬಾರಿ ಜೈಲಿಗೆ ಹೋಗೋದು ಖಚಿತ ಅನ್ನೋ ಮಾಹಿತಿ ಪೊಲೀಸ್ ಮೂಲಗಳಿಂದ ಗೊತ್ತಾಗ್ತಿದೆ. ಯಾಕೆಂತಂದರೆ ಮಾರ್ಚ್ 14ನೇ ತಾರೀಕು ನನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳ್ಬಿಟ್ಟು ಬಿಎಸ್ ಯಡಿಯೂರಪ್ಪನವರ ವಿರುದ್ಧ ಒಬ್ಬ ಸಂತ್ರಸ್ತ ಮಹಿಳೆ ಒಂದು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ದಾಖಲಿಸಿದ್ರು. ಆ ದೂರು ದಾಖಲಾಗಿ 3.5 ತಿಂಗಳಾದರೂ ಕೂಡ ಇದುವರೆಗೂ ಕೂಡ ಕನಿಷ್ಠ ಪಕ್ಷ ಬಿಎಸ್ ಯಡಿಯೂರಪ್ಪನವರನ್ನ ವಿಚಾರಣೆ ಮಾಡುವಂಥ ಕೆಲಸವನ್ನು ಇದುವರೆಗೂ ಕೂಡ ಪೊಲೀಸರು ಕೂಡ ಮಾಡಿಲ್ಲ. ಹೀಗಾಗಿ ಸದಾಶಿವನಗರ ಪೊಲೀಸ್ ಠಾಣೆಯವರು ಕೂಡ ಎಲ್ಲ ಠಾಣಾಧಿಕಾರಿ ಯಾರೆಲ್ಲ ಅವತ್ತು ಕರ್ತವ್ಯದಲ್ಲಿದ್ದರೋ ಅವರೆಲ್ಲರೂ ಕೂಡ ತಲೆದಂಡ ಆಗುವಂಥ ಎಲ್ಲ ಸಾಧ್ಯತೆ ಕೂಡ ಇದೆ. ಇದೇ ವಿಚಾರಕ್ಕಾಗಿ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ತರಾಟೆಯನ್ನು ಕೂಡ ತೆಗೆದುಕೊಂಡಿತ್ತು. ಏನಂತಂದ್ರೆ ಯಾಕೆ ಇನ್ನೂ ಕೂಡ ವಿಚಾರಣೆ ನಡೆಸಿಲ್ಲ? ಆರೋಪ ಬಂದಿರೋದು ಕೇವಲ ಸಾಮಾನ್ಯ ಮನುಷ್ಯನ ಮೇಲಲ್ಲ, ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಮೇಲೆ. ಹಾಗಾಗಿ ಈ ವಿಚಾರವನ್ನು ಯಾಕೆ ಕೈ ಬಿಟ್ಟಿದ್ರಿ? ವಿಚಾರಣೆಯನ್ನು ಮಾಡಬೇಕಾಯಿತು, ಪ್ರಕರಣವನ್ನು ಇತ್ಯರ್ಥಗೊಳಿಸಬೇಕಾಯಿತು, ಇಲ್ಲ ಬಂಧನವನ್ನಾದರೂ ಮಾಡಬೇಕಾಯ್ತು ಅಂತ ಹೇಳ್ಬಿಟ್ಟು ಏನು ಹೈಕೋರ್ಟ್ ನೇರವಾಗಿ ಚಾಟಿಯನ್ನು ಕೂಡ ಬೀಸಿದ್ರು. ಅದಾದ ನಂತರ ಬಿಎಸ್ ಯಡಿಯೂರಪ್ಪನವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ರು, ವಿಚಾರಣೆಗೆ ಬನ್ನಿ ಅಂತ. ಆ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಕೊಟ್ಟ ತಕ್ಷಣ ಬಿಎಸ್ ಯಡಿಯೂರಪ್ಪನವರು ಕೂಡ ನಾನು ದೆಹಲಿಯಲ್ಲಿ ರಾಜಕೀಯ ಕೆಲಸದಿಂದ ನಾನು ದೆಹಲಿಗೆ ಬಂದಿದ್ದೇನೆ, 3 ದಿನಗಳ ಬಳಿಕ ನಾನು ಬರ್ತೇನೆ ವಿಚಾರಣೆಗೆ ಅಂತ ಹೇಳ್ಬಿಟ್ಟು ಪ್ರತ್ಯುತ್ತರವನ್ನು ಕೂಡ ಸಿಐಡಿಗೆ ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಈಗ SIT ಅವರು ಕೂಡ CID ಕೂಡ ಅವರನ್ನು ಬಂಧನ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಕ್ರಿಯೆಯನ್ನು ಕೂಡ ಈಗಾಗಲೇ ಮುಗಿಸಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈಗ ಸದ್ಯಕ್ಕೆ CID ಅಧಿಕಾರಿಗೆ ಸಿಕ್ಕಿಬಿದ್ರೆ ಬಂಧನ ಮಾಡೋದು ಖಚಿತ ಅನ್ನೋ ಮಾಹಿತಿ ಮೇಲೆಗೆ ದೆಹಲಿಯಲ್ಲಿ ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ಬಿಎಸ್ ಯಡಿಯೂರಪ್ಪನವರು ಕಾನೂನು ಸಲಹೆಯನ್ನು ಪಡೆದುಕೊಂಡು ತಮ್ಮ ವಕೀಲರ ಮೂಲಕ ಹೈಕೋರ್ಟ್ ಮೊರೆ ಹೋಗಿ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಿ ಅದೇ ರೀತಿಯಾಗಿ ಕೂಡ ಈಗಾಗಲೇ ಏನು ನಮ್ಮ ಬಂಧನ ರಹಿತ ಏನು ನಮಗೆ ಒಂದು ಬಂಧನ ಮುಕ್ತವನ್ನು ಮಾಡಿ ಅಂತ ಹೇಳ್ಬಿಟ್ಟು ಇವತ್ತು ಬೇಲ್ ತಗೊಳ್ಳೋದಕ್ಕೆ ಕೂಡ ಯಡಿಯೂರಪ್ಪನವರು ಕಾನೂನು ಹೋರಾಟವನ್ನು ಕೂಡ ಮಾಡ್ತಿದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧಿಸಿ ವಿಚಾರಣೆ ಮುಂದುವರಿಸಿ ಅಂತ ಹೇಳ್ಬಿಟ್ಟು ಕೂಡ ಕೋರ್ಟ್ ಕೂಡ ಈಗ ನಿರ್ದೇಶನ ಕೂಡ ಕೊಟ್ಟಿದೆ. ಹಾಗಾಗಿ ಯಡಿಯೂರಪ್ಪನವರು 2ನೇ ಬಾರಿಗೆ ಜೈಲು ಸೇರುವುದು ಖಚಿತ ಅನ್ನೋ ಮಾಹಿತಿ ಕೂಡ ಕೇಳಿ ಬರ್ತಿದೆ. ಅಶ್ವಿನಿ. ಓಕೆ ಶಶಿಧರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.